ಪರಿಶೀಲನೆ ಮಾಡಿ ಈ ಒಂದು ಇದನ್ನು ಮಾಡಬೇಕಾದ್ರೆ ಅವರು ಫಸ್ಟು ನಮ್ಮ ಗಮನಕ್ಕೆ ತರಬೇಕಾಗಿತ್ತು. ಪಂಚಾಯಿತಿಯಿಂದ ಬಂದು ಪಂಚಾಯತ್ ವಿಚಾರಣೆ ಮಾಡಿ ನಾವೆಲ್ಲ ಈಗಾಗಲೇ ಏನಾಗುತ್ತೆ ಇವರು ಯಾವುದು ಮಾಡ್ತಾರೋ ಏನು ಅಂತ ಇವರು ಗಾಡಿ ನಿಲ್ಲಿಸ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ. ಈಗ ಅವರು ಗಾಡಿಗಳಲ್ಲಿ ಸ್ಟಾರ್ಟ್ ಮಾಡ್ತಾರೋ ಇಲ್ಲಾಂದ್ರೆ ಕಸ ವಿಲೇವಾರಿ ಘಟಕ ಮಾಡ್ತಾರೋ, ಯಾಕಂದ್ರೆ ಹಳ್ಳಿಗಳೆಲ್ಲ ಪಕ್ಕದಲ್ಲೇ ಇರೋದ್ರಿಂದ ತುಂಬ ತೊಂದರೆಗಳಾಗುತ್ತೆ. ಇದು ಮನೆಗಳೆಲ್ಲ ಪಕ್ಕದಲ್ಲೇ ಇದೆ. ಈಗ ಇಲ್ಲಿಂದ ಒಂದು 500 ಅಡಿಯಲ್ಲಿ ನಮ್ಮ ಮನೆಗಳಿದೆ. ಸುಸೆ ಕಾಂಪೌಂಡ್ ಇದೆ, ಚಾಮರಾಜನಗರ ಇದೆ, ಪಕ್ಕದಲ್ಲಿ ಐಮತ್ತೂರ ಇದೆ. ಸುತ್ತಮುತ್ತಲ ಗ್ರಾಮಗಳು ಇರೋದ್ರಿಂದ ಇದು ಜನರಿಗೆ ತುಂಬ ತೊಂದರೆ ಆಗುತ್ತೆ. ಈ ರೀತಿ ಆ ಕಸ ತಗೊಂಡು ಬಂದು ಇಲ್ಲಿ ಹಾಕಿ ನಮ್ಮ ಇಲ್ಲಿನ ಜನರ ಆರೋಗ್ಯವನ್ನು ಕೆಡಿಸುವಂಥ ಕೆಲಸಗಳನ್ನು ಈ ಬಂಗಾರಪೇಟೆ ಕ್ಷೇತ್ರದಿಂದ ನಮ್ಮ ಇವರು ಮಾಡ್ತಾವ್ರೆ. ದಯವಿಟ್ಟು ನಾವು ಹೇಳೋದು ಒಂದೇ ವಿಷಯ ಏನಪ್ಪ ಅಂದರೆ ಇವರಿಗೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಘಟಕವನ್ನು ಮಾಡೋದಕ್ಕೆ ನಾವು ಬಿಡೋದೇ ಬಿಟ್ಟು ಹೇಳ್ತೀನಿ. ಇಲ್ಲಿರೋ ಜನರಿಗೆ ನಾವು ತೊಂದರೆ ಕೊಡಬೇಡಿ. ಇಂಥ ಒಂದು ಇದನ್ನು ನಾವು ಎಲ್ಲರೂ ಖಂಡಿಸ್ತೇವೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ದಯವಿಟ್ಟು ಅದನ್ನು ಏನಾದರೂ ಮಾಡಬೇಕಾದ್ರೆ ನಾವು ನಮಗೆ ಲಿಖಿತ ಇದರಲ್ಲಿ ಇದರಲ್ಲಿ ಕೊಡಬೇಕು. ನೀವು ಸ್ಟೇಟ್ಮೆಂಟಲ್ಲಿ ನಾವು ಈ ರೀತಿ ಗಾಡಿ ನಿಲ್ಲಿಸ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ಘಟಕವನ್ನು ಇಲ್ಲಿ ಮಾಡೋದಿಲ್ಲ, ಕಸವನ್ನು ತಂದು ಹಾಕೋದಿಲ್ಲ ಅಂತ ಕೊಟ್ಟರೆ ಮಾತ್ರ ಪರ್ಮಿಷನ್ ಕೊಡ್ತೀರಿ. ಇಲ್ಲಾಂದರೆ ಇದು ಯಾವ ರೀತಿ ಪ್ರತಿಭಟನೆ ನಾವು ಮಾಡ್ತೀವಿ, ಇಲ್ಲ ನಾವು ಬಿಡೋದೇ ಇಲ್ಲ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನಾವು ಮಾತಾಡ್ತೀರಿ. ಈಗಾಗಲೇ ನಮ್ಮವರು ಪ್ರತಿಭ ಇವ್ರ ಹತ್ರ ಮಾತಾಡಿದ್ದಾರೆ, ಕಮಿಷನರ್ ಹತ್ರ ಮಾತಾಡಿದಾರಂತೆ. ಮಾತಾಡಿ ಮತ್ತೆ ನಾವು ಮಾತಾಡ್ತೀರಿ, ಶಾಸಕರ ಹತ್ರ ಮಾತಾಡ್ತೀರಿ. ಬೆಳಗ್ಗೆ ಹೋಗಿ ಮಾತಾಡ್ತೀರಿ. ಬೆಳಗ್ಗೆ ಹೋಗಿದ್ವಿ ಶಾಸಕರ ಹತ್ರ, ಅವರು ಭರವಸೆ ಕೊಟ್ಟಿದ್ದಾರೆ ಯಾವುದೇ ಕಾರಣದಿಂದ ಮಾಡೋದಿಲ್ಲ ಅಂತೇಳಿ ಅವ್ರಿಗೆ ಗೊತ್ತಿದೆ. ಪಕ್ಕದಲ್ಲಿ ಹಳ್ಳಿಗಳಿರೋದ್ರಿಂದ ಮಾಡೋದಿಲ್ಲ ಅನ್ನೋ ಇದು ನಮಗಿದೆ. ದಯವಿಟ್ಟು ಹೇಳ್ತೀನಿ, ಅಂಥ ಒಂದು ಕಸ ವಿಲೇವಾರಿ ಘಟಕವನ್ನು ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ನಾವು ಕೊಡೋದೇ ಇಲ್ಲ. ಯಾವುದೇ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಅವ್ರ ಜಾಗದಲ್ಲಿ ಅವ್ರು ಮಾಡ್ಕೊಳ್ಳೋದಕ್ಕೆ ನಾವೇನು ನಮ್ಮ ಅಭ್ಯಂತರಗಳಿಲ್ಲ. ಕಸ ವಿಲೇವಾರಿ ಘಟಕವನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತೀವಿ. ನಮಸ್ಕಾರ. ಹೆಸರು ಸೇರಿ ರಿಲೇಷನ್ ಪಾಸ್ ಮಾಡಿ ಈ ರೀತಿ ನಮ್ಮ ಪಂಚಾಯತಿಗೆ ಒಳಪಟ್ಟಿರುವ ಗಡಿಭಾಗದಲ್ಲಿ ಇಂಥ ಒಂದು ಘಟಕವನ್ನು ಸ್ಥಾಪನೆ ಮಾಡಲು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ. ದಯವಿಟ್ಟು ಅದನ್ನು ಮಾಡಬಾರ್ದು. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಶಾಸಕರಿಗೂ ಎಲ್ರಿಗೂ ಒಂದು ಲಿಖಿತ ಪೂರ್ವ ಒಂದು ಇದನ್ನು ಲೆಟರ್ ಕೊಡಲೇಬೇಕಾಗುತ್ತೆ. ಆದಷ್ಟು ಬೇಗನೆ ನೀವು ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಈಗ ಒಂದು ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದು ಅದರಲ್ಲಿ ಪಾಸ್ ಮಾಡಿಕೊಟ್ರೆ ಅದಕ್ಕೊಂದು ಇದು ಇಲ್ಲಿ ಸರ್ವೆ ನಂಬರ್ 2 ಬಂಗಾರದ ಗಣಿ ಗ್ರಾಮದಲ್ಲಿ KGF ನಗರಸಭೆ ವತಿಯಿಂದ ಕಸ ವಿಲೇವಾರಿ ಘಟಕವನ್ನು ಇಲ್ಲಿ ಪ್ರಾರಂಭಿಸಲು ನಗರಸಭೆಯವರು ಇಲ್ಲಿ ಬಂದು ಪ್ರಾರಂಭಿಸಿದ್ದಾರೆ. ಇದನ್ನು ಖಂಡಿಸಿ ನಾವು ಬೆಳಗ್ಗೆ ಶಾಸಕರ MLA ಸಾಹೇಬ್ರ ಹತ್ರ ನಾರಾಯಣಸ್ವಾಮಿ ಸರ್ ಹತ್ರ ಹೋಗಿ ಬೆಳಗ್ಗೆ ಮನವಿ ಕೊಟ್ಟರೆ ಅವರು ಸಹ ತಹಸೀಲ್ದಾರ್ಗೆ ಮತ್ತು ನಗರಸಭೆ ಆಯುಕ್ತರಿಗೂ ಫೋನ್ ಮುಖಾಂತರ ಅಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ವಿಲೇವಾರಿ ಮಾಡಬಾರ್ದು ಅಂತ ಬಿಟ್ಟು ಶಾಸಕರು ಸಹ ಆ ಒಂದು ಅವರಿಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ಕಮಿಷನರ್ ಆದಂಥ ಪ್ರದೀಪ್ ಅವರು ಸಹ ಇಲ್ಲಿ ಖುದ್ದು ಹಾಜರಾಗಿ ನಾವು ಮೆಮೊರಂಡಮ್ ಕೊಟ್ಟರೆ ಇಲ್ಲಿ ಯಾವುದೇ ಒಂದು ಕಸ ವಿಲೇವಾರಿ ಘಟಕವನ್ನು ನಾವು ಇಲ್ಲಿ ತಂದು ಹಾಕೋದಿಲ್ಲ. ಬರೀ ವೆಹಿಕಲ್ ಮಾತ್ರ ಸ್ಟ್ಯಾಂಡ್ ಮಾಡೋದಕ್ಕೆ, ವೆಹಿಕಲ್ ಬಂದು ನಿಲ್ಲಿಸೋದಕ್ಕೆ ಅಲ್ಲಿ ನಮಗೆ ಅಲ್ಲಿ ಜಾಗ ಇಲ್ಲ, ಕೊರತೆ ಇದೆ ಅಂತ ಬಿಟ್ಟು ಇಲ್ಲಿ ವೆಹಿಕಲ್ ಶೆಡ್ ಮಾತ್ರ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಾವು ಇಲ್ಲಿ ಒಂದು ಕಸ ವಿಲೇವಾರಿ ಘಟಕವನ್ನು ಸ್ಥಾಪನೆ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಅಷ್ಟೇ ಸರ್. ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಲೆಟರ್ ಸಹ ಲಿಖಿತ ಮುಖಾಂತರ ನಾವು ಇಲ್ಲಿ ಹಾಕೋದಿಲ್ಲ ಕಸ ಅಂತ ಬಿಟ್ಟು ಲೆಟರ್ ಸಹ ಕೊಡ್ತೀನಿ ಅಂತ ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಮಾಜಿ ಕಾರ್ಯದರ್ಶಿಗಳಾದಂಥ ನಮ್ಮ ವಿಶ್ವಮೂರ್ತಿಯವರು ಮತ್ತು ರಾಮಕೃಷ್ಣಣ್ಣ ಮತ್ತು ವೆಂಕಟೇಶಪ್ಪನವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸಹ ಈ ಒಂದು ಖಂಡನೆಗೆ ಎಲ್ಲ ಬಂದು ಕೈ ಜೋಡಿಸಿದ್ದಾರೆ. ಮತ್ತು ಗ್ರಾಮಸ್ಥರು ಸಹ, ಸುತ್ತಮುತ್ತಲ ಗ್ರಾಮಸ್ಥರು ಸಹ ಯಾವುದೇ ಒಂದು ಕಾಮಗಾರಿ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಖಂಡಿಸಿದ್ದಾರೆ. ಅವ್ರಿಗೆಲ್ಲರೂ ನಮ್ಮ ಈ ಒಂದು ಇದ್ರ ಪ್ರಕಾರ ಎಲ್ಲ ಅವ್ರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ.